ಕಾರು ಸ್ಫೋಟಕ್ಕೆ ಬೆಚ್ಚಿ ಬಿದ್ದಿದೆ ರಾಷ್ಟ್ರ ರಾಜಧಾನಿಯ ಜನರೆಲ್ಲರೂ ಕೂಡ. ದೆಹಲಿ ಕೆಂಪುಕೋಟೆ ಬಳಿ ಕಾರು ಬ್ಲಾಸ್ಟ್ಗೆ 9 ಜನ ಬಲಿಯಾಗಿರುವಂತದ್ದು. ರಸ್ತೆ ತುಂಬಾ ಚೆಲ್ಲಾಡಿದ ರಕ್ತ, ಗಾಯಾಳುಗಳು. ಸ್ಫೋಟಗೊಂಡಿರುವಂತಹ ಕಾರು ಬೆಚ್ಚಿ ಬಿದ್ದಿರುವಂತಹ ರಾಷ್ಟ್ರ ರಾಜಧಾನಿಯ ಜನರು. ದೆಹಲಿ ಕೆಂಪುಕೋಟೆಯ ಬಳಿ ಕಾರು ಬ್ಲಾಸ್ಟ್ಗೆ 9 ಜನ ಬಲಿಯಾಗಿರುವಂತದ್ದು. ರಸ್ತೆ ತುಂಬೆಲ್ಲ ರಕ್ತ ಚೆಲ್ಲಾಡಿದೆ. ಕಾರು ಬ್ಲಾಸ್ಟ್ ಒಂದೊಂದು ದೃಶ್ಯವೂ ಕೂಡ ಘನಘೋರವಾಗಿರುವಂಥದ್ದು. ಬ್ಲಾಸ್ಟ್ ಸದ್ದಿಗೆ ದಿಕ್ಕಾಪಾಲಾಗಿ ಓಡಿದ್ದಾರೆ ಜನರು. ದೇಹಗಳು ಛಿದ್ರ ಛಿದ್ರ ಆಗಿದೆ. ಕಾರು ಬೈಕ್ ಪೀಸ್ ಪೀಸ್ ಆಗಿದೆ. ಕಾರಿನೊಳಗಿದ್ದ 3 ಸೇರಿ 9 ಮಂದಿ ದುರ್ಮರಣವನ್ನ ಹೊಂದಿದ್ದಾರೆ. ಗಾಯಾಳುಗಳಿಗೆ ದೆಹಲಿ LNGP ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಕಾರು ಸ್ಫೋಟಕ್ಕೆ ರಾಷ್ಟ್ರ ರಾಜಧಾನಿಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಕಾರಿನೊಳಗಿದ್ದ 33 ಜನ ಸೇರಿ 9 ಮಂದಿ ದುರ್ಮರಣವನ್ನ ಹೊಂದಿದ್ದಾರೆ. ದೆಹಲಿಯ LNGP ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಗಾಯಾಳುಗಳು ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. एक गाड़ी के अंदर बम था, बहुत भयंकर बम ब्लास्ट हुआ है भयंकर तरीके से। एक गाड़ी के अंदर बम था, बहुत भयंकर बम ब्लास्ट हुआ है भयंकर तरीके से। एक गाड़ी के अंदर बम था, बहुत भयंकर बम ब्लास्ट हुआ है भयंकर तरीके से। ಟ್ರಾಫಿಕ್ನಲ್ಲಿ ನಿಂತಿದ್ದಂತಹ ಕಾರು ಸ್ಫೋಟಗೊಂಡು ಆಗಿರುವಂತಹ ಅವಾಂತರ. ದೇಹಗಳು ಛಿದ್ರ ಛಿದ್ರ ಆಗಿದೆ. ಕೆಂಪುಕೋಟೆ ಬಳಿ ಕಾರು ಸ್ಫೋಟಗೊಂಡಿರುವಂಥದ್ದು ರಾಷ್ಟ್ರ ರಾಜಧಾನಿಯ ಜನರೆಲ್ಲರೂ ಕೂಡ ಬೆಚ್ಚಿ ಬೀಳಿಸುವಂತಹ ಘಟನೆ. ಗಸ್ತು ತಪಾಸಣೆಯನ್ನ ಹೆಚ್ಚಿಸುವುದಕ್ಕೆ ಈಗ ಆಲ್ರೆಡಿ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಬೆಂಗಳೂರಿನಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಕಟ್ಟೆಚ್ಚರವನ್ನ ವಹಿಸುವಂತೆ ಪೊಲೀಸ್ ಮಹಾನಿರ್ದೇಶಕರಾದಂತಹ ಡಾಕ್ಟರ್ MA ಸಲೀಂ ಅವರು ಸೂಚನೆಯನ್ನು ಕೂಡ ಕೊಟ್ಟಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಇನ್ನು ಆಕಸ್ಮಿಕವೋ ಉಗ್ರರ ಆತ್ಮಾಹುತಿ ದಾಳಿಯೋ ಭಯೋತ್ಪಾದಕ ದಾಳಿಯ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಒಂದು ಹಿನ್ನೆಲೆ ತನಿಖೆ ಕೂಡ ಚುರುಕುಗೊಂಡಿದೆ. NIA NSG ಸೇರಿ FSL ತಂಡದಿಂದ ಇಂಚಿಂಚು ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇರುವಂಥದ್ದು. ಉಗ್ರ ಕೃತ್ಯ ಇರಬೇಕು ಅಂತ ಹೇಳ್ಬಿಟ್ಟು ತನಿಖಾ ಸಂಸ್ಥೆಗಳು ಶಂಕಿಸಲಾಗ್ತಾ ಇದೆ. ವಿವಿಧ ಆಯಾಮಗಳಲ್ಲಿ ಕಾರು ಸ್ಫೋಟದ ತನಿಖೆ ಕೂಡ ನಡೀತಾ ಇರುವಂಥದ್ದು. ಭಯೋತ್ಪಾದಕ ದಾಳಿ ಇರಬಹುದು, ಇದು ಆಕಸ್ಮಿಕನಾ ಅಥವಾ ಉಗ್ರರ ಆತ್ಮಾಹುತಿಯ ಭಯೋತ್ಪಾದಕ ದಾಳಿ ಇರಬಹುದು ಅಂತ ಹೇಳ್ಬಿಟ್ಟು ಶಂಕಿಸಿ ತನಿಖೆಯನ್ನ ಚುರುಕುಗೊಳಿಸಲಾಗ್ತಾ ಇದೆ. FSL ತಂಡದಿಂದ ಇಂಚಿಂಚು ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇರುವಂಥದ್ದು. ಪೊಲೀಸರಿಂದ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಉಗ್ರ ಕೃತ್ಯ ಇರಬಹುದು ಅಂತ ಹೇಳ್ಬಿಟ್ಟು ಅಂದಾಜಿಸಲಾಗ್ತಾ ಇದೆ ಕೂಡ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಕಂಪ್ಲೀಟ್ ಆಗಿ ಕಾರು ಬ್ಲಾಸ್ಟ್ ಆಗಿ ಛಿದ್ರ ಛಿದ್ರ ಆಗಿರುವಂತಹ ದೇಹಗಳು 9 ಜನ ದುರ್ಮರಣವನ್ನ ಹೊಂದಿದ್ದಾರೆ. ಉಳಿದಂತಹ ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆಯನ್ನು ಕೂಡ ಪಡಿಸಲಾಗ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು ಸ್ಥಳಕ್ಕೆ ಆಗಮಿಸಿದ್ದಾರೆ. ಹಾಗೆ ಎಲ್ಲಾ ಕಡೆ ಕೂಡ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ ಕೂಡ. ದೆಹಲಿಯ ಐತಿಹಾಸಿಕ ಕೆಂಪುಕೋಟೆ
ಅದರ ಬಳಿ ಕಾರು ಸ್ಫೋಟಗೊಂಡಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ದೇಶಾದ್ಯಂತ ತೀವ್ರ ಆತಂಕ ಕೂಡ ಸೃಷ್ಟಿ ಮಾಡಿರುವಂಥದ್ದು. ಜಮ್ಮು ಮತ್ತೆ ಕಾಶ್ಮೀರ ಪೊಲೀಸರು ಇವತ್ತು ದೆಹಲಿ ಸಮೀಪ ಭಾರೀ ಪ್ರಮಾಣದ ಸ್ಫೋಟಕ ವಸ್ತುಗಳನ್ನು ಪತ್ತೆ ಹಚ್ಚಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಈ ಸ್ಫೋಟ ಸಂಭವಿಸಿರೋದು ಭಾರೀ ಆತಂಕಕ್ಕೆ ಕಾರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಕಟ್ಟೆಚ್ಚರವನ್ನ ವಹಿಸಬೇಕು ಅಂತ ಹೇಳ್ಬಿಟ್ಟು ಪೊಲೀಸರು ಮಹಾನಿರ್ದೇಶಕರಾದಂತಹ ಪೊಲೀಸರ ಡಾಕ್ಟರ್ ಎಂಎ ಸಲೀಂ ಸೂಚನೆ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಇನ್ನು ಸಿನಿಮಾ ಥಿಯೇಟರ್ಸ್ಗಳಾಗಿರ್ಬೋದು, ಮಾಲ್ಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಸೊ ಎಲ್ಲ ಜನನಿಬಿಡ ಜಾಗಗಳು ಅಂತ ಏನಿರುತ್ತೆ ಅಲ್ಲೆಲ್ಲ ಕಡೆ ಕೂಡ ತೀವ್ರ ತಪಾಸಣೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಅಧಿಕಾರಿಗಳಿಗೆ ಆದೇಶವನ್ನ ಕೊಟ್ಟಿದ್ದಾರೆ. ಇನ್ನು ಇವತ್ತು ನಿನ್ನೆ ರಾತ್ರಿ ಗಸ್ತು ತಿರುಗೋದು ಕೂಡ ಹೆಚ್ಚಾಗಿದೆ. ಪೊಲೀಸರು ತಪಾಸಣೆ ಕೂಡ ಹೆಚ್ಚಿಗೆ ಆಗಿರುವಂಥದ್ದು. ಜೊತೆಗೆ ಬೆಂಗಳೂರಿನ ಎಲ್ಲಾ ಲಾಡ್ಜ್ಗಳಿಗೂ ಕೂಡ ಖಾಕಿ ಕಡೆ ಭೇಟಿಯನ್ನ ನೀಡಿಬಿಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಉಳ್ಕೊಂಡಂತಹ ಹೊರ ರಾಜ್ಯದವರ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆಯಲಾಗ್ತಾ ಇದೆ. ದೆಹಲಿ ಬ್ಲಾಸ್ಟ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಆತ್ಮಾಹುತಿ ದಾಳಿ ಅಂತ ಹೇಳ್ಬಿಟ್ಟು ತನಿಖಾ ಸಂಸ್ಥೆಗಳು ಒಂದ್ ಕಡೆ ಶಂಕೆ ಕೂಡ ಪಡ್ತಾ ಇರುವಂಥದ್ದು. ಕಾರ್ನಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ಇದ್ರು ಅಂತ ಅಂದಾಜಿಸಲಾಗ್ತಾ ಇದೆ. ಉಮರ್ ಆತ್ಮಾಹುತಿ ದಾಳಿ ಮಾಡಿಕೊಂಡಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಕಾರ್ನಲ್ಲಿ ಮೃತಪಟ್ಟವನ ಡಿಎನ್ಎ ಪರೀಕ್ಷೆಗೆ ಸೂಚನೆ ಕೂಡ ಕೊಡಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ನಿವಾಸಿ ಆಗಿರ್ತಾರೆ ಡಾಕ್ಟರ್ ಉಮರ್. ಫರೀದಾಬಾದ್ ಟೆರರಿಸ್ಟ್ ಒಂದು ಗುಂಪು ಹಾಗೆ ದೆಹಲಿ ಬ್ಲಾಸ್ಟ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿರುವಂಥದ್ದು. ಆತ್ಮಾಹುತಿ ದಾಳಿ ಅಂತ ಹೇಳ್ಬಿಟ್ಟು ತನಿಖಾ ಸಂಸ್ಥೆಗಳು ಒಂದ್ ಕಡೆ ಶಂಕೆ ಕೂಡ ಪಡ್ತಾ ಇದೆ. ಡಾಕ್ಟರ್ ಉಮರ್ ಮೊಹಮ್ಮದ್ ಕಾರ್ನಲ್ಲಿ ಇದ್ದ ಅಂತ ಹೇಳ್ಬಿಟ್ಟು ಶಂಕಿಸಲಾಗ್ತಾ ಇದೆ. ಆತ್ಮಾಹುತಿ ದಾಳಿ ಮಾಡಿಕೊಂಡಿರುವ ಬಗ್ಗೆ ಶಂಕೆ ಎದುರಾಗ್ತಾ ಇರುವಂಥದ್ದು. ಡಿಎನ್ಎ ಪರೀಕ್ಷೆಗೂ ಕೂಡ ಸೂಚನೆ ಕೊಡಲಾಗಿದೆ. ಸೊ ಇನ್ನು ಕಾರು ಸ್ಫೋಟ ಸೀಕ್ರೆಟ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಕಾರ್ನಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ಇರ್ತಾರೆ. ಆತ್ಮಾಹುತಿ ದಾಳಿ ಆಗಿದೆ ಅಂತ ಹೇಳ್ಬಿಟ್ಟು ಶಂಕೆ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಉಮರ್ ಮೊಹಮ್ಮದ್ ಕಾರ್ನಲ್ಲಿ ಇರುವಂತಹ ದೃಶ್ಯ, ಹಾಗೆ ಕಾರ್ನಲ್ಲಿ ಮೃತಪಟ್ಟವರಂತಹ ಡಿಎನ್ಎ ಕೂಡ ಟೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೂಚನೆ ಕೂಡ ಕೊಡಲಾಗಿದೆ. ಫರೀದಾಬಾದ್ ಟೆರರಿಸ್ಟ್ ಮ್ಯಾಟ್ಯೂಲ್ನೊಂದಿಗೆ ದೆಹಲಿ ಬ್ಲಾಸ್ಟ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಉಮರ್ ಮೊಹಮ್ಮದ್ ಆತ್ಮಾಹುತಿ ದಾಳಿಗೆ ಒಳಗಾಗಿದ್ದಾರೆ ಅಂತ ಹೇಳ್ಬಿಟ್ಟು ಶಂಕಿಸಲಾಗ್ತಾ ಇದೆ, ಅಂದಾಜಿಸಲಾಗ್ತಾ ಇದೆ. ಸದ್ಯಕ್ಕೆ ಡಿಎನ್ಎನ ಪಡೆದುಕೊಂಡು ಟೆಸ್ಟ್ಗೆ ರವಾನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸೂಚನೆ ಕೂಡ ಕೊಡಲಾಗಿರುವಂಥದ್ದು. ಕಂಪ್ಲೀಟ್ ಆಗಿ ಕಾರ್ನಲ್ಲಿ ಮೃತಪಟ್ಟವರಂತಹ ಡಿಎನ್ಎಗಳನ್ನ ಟೆಸ್ಟ್ಗೆ ರವಾನೆ ಮಾಡಲಾಗ್ತಾ ಇದೆ. ಸೊ ಆಗ ಯಾರೆಲ್ಲ ಇದ್ರು ಕಾರ್ನಲ್ಲಿ ಈಸಿಯಾಗಿ ಪತ್ತೆ ಹಚ್ಚೋದಕ್ಕೆ ಸುಲಭವಾದಂತಹ ಕೆಲಸ ಆಗುತ್ತೆ. ಹಾಗೆ ಆತ್ಮಾಹುತಿ ದಾಳಿಯೋ ಅಲ್ಲವೋ ಅಂತ ಹೇಳ್ಬಿಟ್ಟು ಪತ್ತೆ ಹಚ್ಚೋದಕ್ಕೆ ಒಂದು ದಾರಿ. ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕಾರಿನ ಬ್ಲಾಸ್ಟ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಕಾರ್ನಲ್ಲಿ ಕೂತಿರುವಂತಹ ಡಾಕ್ಟರ್ ಉಮರ್ ಮೊಹಮ್ಮದ್ ಕಾಶ್ಮೀರಿಯನ್ನಾಗಿರ್ತಾರೆ. ಆತ್ಮಾಹುತಿ ದಾಳಿಗೆ ಒಳಗಾಗಿದ್ದಾರೆ ಅಂತ ಶಂಕಿಸಲಾಗ್ತಾ ಇದೆ ಕೂಡ. ಬ್ಲಾಸ್ಟ್ಗೂ 3 ಗಂಟೆ ಮುಂಚೆಯೇ ಕಾರನ್ನ ಪಾರ್ಕಿಂಗ್ ಮಾಡಲಾಗಿತ್ತು. ಜನನಿಬಿಡ ಏರಿಯಾದಲ್ಲಿ ಕಾರನ್ನ ನಿಲ್ಲಿಸಲಾಗಿತ್ತು. ಮಧ್ಯಾಹ್ನ 3:19ಕ್ಕೆ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಇತ್ತು ಕಾರು. 6:48ಕ್ಕೆ ಪಾರ್ಕಿಂಗ್ ಸ್ಥಳದಿಂದ ಹೊರಟಿದೆ. ಕೆಂಪುಕೋಟೆ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಆ ಕಾರನ್ನ ನಿಲ್ಲಿಸಲಾಗಿತ್ತು ಅನ್ನುವಂತಹ ಮಾಹಿತಿ ಹೊರಬೀಳ್ತಾ ಇರುವಂಥದ್ದು. ಕಾರು ಹೋಗಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಬ್ಲಾಸ್ಟ್ ಏರಿಯಾ ಸುತ್ತಮುತ್ತಲಿನ ಸಿಸಿಟಿವಿಯನ್ನ ಪರಿಶೀಲನೆ ಕೂಡ ಮಾಡಲಾಗಿರುವಂಥದ್ದು. ಬ್ಲಾಸ್ಟ್ಗೂ 3 ಗಂಟೆ ಮುಂಚೆಯೇ ಕಾರು ಪಾರ್ಕಿಂಗ್ ಅನ್ನ ಮಾಡಲಾಗಿತ್ತು. ಜನನಿಬಿಡ ಏರಿಯಾದಲ್ಲಿ ಕಾರನ್ನ ನಿಲ್ಲಿಸಲಾಗಿತ್ತು ಕೂಡ.
3 hours ಹೆಚ್ಚು ಕಮ್ಮಿ ಅಲ್ಲೇ ನಿಂತಿದೆ. ಅದಾದ ನಂತರ 3:19ಕ್ಕೂ ಕೂಡ ಅಲ್ಲೇ ಇರುತ್ತೆ. 2:48ಕ್ಕೆ ಪಾರ್ಕಿಂಗ್ ಸ್ಥಳದಿಂದ ಹೊರಟಿದೆ ಕಾರು. ಕೆಂಪುಕೋಟೆ ಪಾರ್ಕಿಂಗ್ ಪ್ಲೇಸ್ನಲ್ಲಿ ನಿಲ್ಲಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ಕಾರು ಅದೇನು ಪಾರ್ಕಿಂಗ್ ಮಾಡಿದ್ದಾರೆ 3:14ರ ಸುಮಾರಿಗೆ ಆ ಕೆಂಪುಕೋಟೆಯ ಬಳಿಯೇ ನಿಲ್ಲಿಸಲಾಗಿರುತ್ತೆ ಪಾರ್ಕಿಂಗ್ ಪ್ಲೇಸ್ನಲ್ಲಿ. ಅದಾದ ನಂತರ ಆಫ್ಟರ್ 3 hours ಆದಮೇಲೆ ಅದು ಅಲ್ಲಿಂದ ಪಾಸ್ ಆಗಿದೆ. ಸುಮಾರು 6:48ರ ಹೊತ್ತಿಗೆ ಅಲ್ಲಿಂದ ಕಾರು ಮೂವ್ ಆಗಿರುವಂತಹ ದೃಶ್ಯಗಳು ಲಭ್ಯ ಆಗಿದೆ. ಕಾರು ಸ್ಫೋಟದ ಸೀಕ್ರೆಟ್ ಒಂದೊಂದಾಗಿನೇ ಪತ್ತೆ ಹಚ್ಚೋದಕ್ಕೆ ಖಾಕಿ ಪಡೆ ಮುಂದಾಗಿರುವಂಥದ್ದು. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಗಾಯಾಳುಗಳು ಒಂದ್ ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆ ರಾಜ್ಯಾದ್ಯಂತ ದೇಶದಾದ್ಯಂತ ಕಟ್ಟೆಚ್ಚರವನ್ನ ವಹಿಸುವುದಕ್ಕೆ ಸೂಚನೆ ಕೂಡ ನೀಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಕಾರು ಬ್ಲಾಸ್ಟ್ ಪ್ರಕರಣ ಸಾಕಷ್ಟು ಚರ್ಚೆಗೆ, ಅನುಮಾನಗಳಿಗೆ ಗ್ರಾಸವಾಗ್ತಾ ಇದೆ. ಹಾಗೆ ಒಂದಷ್ಟು ಸ್ಫೋಟಕ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಆತ್ಮಾಹುತಿ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಓವರ್ ಆಲ್ ಆಗಿ ಅಲ್ಲಿನ ಸಿಚುಯೇಷನ್ ಸದ್ಯಕ್ಕೆ ಹೇಗಿದೆ, ಹಾಗೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ ಖಾಕಿ ಪಡೆಯಿಂದ? ಎಸ್, ಬಹುತೇಕ ಈ ಆತ್ಮಾಹುತಿ ದಾಳಿ ಅಂತ ಹೇಳೋದು ಅಲ್ ಖೈದಾ ಮತ್ತು ಜೈಷ್ ಎ ಮೊಹಮ್ಮದ್ ಈ ಒಂದು ಸಂಘಟನೆಗಳು ಆತ್ಮಾಹುತಿ ದಾಳಿಗಳನ್ನ ನಡೆಸುತ್ತೆ. ಈ ಹಿನ್ನೆಲೆಯಲ್ಲಿ ಅವರ ಸಂಘಟನೆಯೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ನಡೆಸಿರಬಹುದು ಅಂತ ಹೇಳಿ ಅನುಮಾನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಇಲ್ಲೂ ಭಾರತದಲ್ಲಿ ಈ ರೀತಿಯಾದ ಅಂದ್ರೆ ಬೈಕ್ಗಳಲ್ಲಿ ಮತ್ತೆ ಸ್ಕೂಟರ್ಗಳಲ್ಲಿ ಮತ್ತೆ ಕಾರುಗಳಲ್ಲಿ ಬಾಂಬ್ಗಳನ್ನು ಇಟ್ಟು ಅದನ್ನು ಬ್ಲಾಸ್ಟ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಈ ಹಿಂದೆಯೂ ಕೂಡ ನಡೆದಿತ್ತು. ಪ್ರಮುಖ ಅದರಲ್ಲೂ ಕೂಡ ಬಿಜೆಪಿ ಕಚೇರಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಅಂದ್ರೆ ಇದೇ ಮಾದರಿಯ ಬ್ಲಾಸ್ಟ್ ಗಳು ನಡೆದಿರುವಂತಹ ಒಂದು ಕಾರಣದಿಂದಾಗಿ ಇದು ಆ ಸಂಘಟನೆಗಳು ಅಂದ್ರೆ ಜೈಷ್ ಮೊಹಮ್ಮದ್ ಮತ್ತು ಅಲ್ ಖೈದಾ ಸಂಘಟನೆಗಳು ಅದರ ಜೊತೆಗೆ ಅಂದ್ರೆ ಐಸಿಸ್ ನ ಅಂಗಸಂಸ್ಥೆ ಆಗಿರುವಂತಹ ಈ ಎರಡು ಸಂಘಟನೆಗಳೇನಿದೆ ಇದೇ ಮಾಡಿರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ಈಗಾಗಲೇ ಪೊಲೀಸರು ಬೇಸಿಕ್ ಇನ್ವೆಸ್ಟಿಗೇಷನ್ ನಲ್ಲಿ ಪತ್ತೆ ಹಚ್ಚಿರುವಂತದ್ದು. ಈಗ ಸದ್ಯ ಕಾರಿನ ಚಾಲಕ ಏನಿದ್ದಾನೆ ಆ ಚಾಲಕನನ್ನ ಅಂದ್ರೆ ಅದರ ಮಾಲೀಕ ಏನಿದ್ದಾನೆ ಆ ಮಾಲೀಕ ಮೊಹಮ್ಮದ್ ಸಲ್ಮಾನ್ ಅನ್ನುವಂತಹ ವ್ಯಕ್ತಿಯನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆತನ ಹೇಳುವಂತಹ ಪ್ರಕಾರ ತಾನು 2-3 ಜನಕ್ಕೆ ಈ ಕಾರನ್ನ ಮಾರಿದ್ದೀನಿ. ಈಗ ಸದ್ಯ ತಾರಿಕ್ ಅನ್ನುವಂತಹ ಹೆಸರಿನಲ್ಲಿ ಅಂದ್ರೆ ತಾರಿಕ್ ಅನ್ನೋನಿಗೆ ಈ ಒಂದು ಕಾರನ್ನ ಮಾರಾಟ ಮಾಡಲಾಗಿದೆ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ತಾರಿಕ್ ಹೆಸರಿನಲ್ಲಿ ಈ ಕಾರು ಇಲ್ಲ, ಹೀಗಾಗಿ ಈ ಕಾರನ್ನ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳದೆ ಈ ಬಾಂಬ್ ಸ್ಫೋಟಕ್ಕೆ ಬಳಸಿಕೊಳ್ಳಲಾಗಿದೆ ಅನ್ನುವಂತಹ ಒಂದು ಶಂಕೆಯನ್ನು ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮೆಟ್ರೋ ಆಗಿರಬಹುದು ಮತ್ತೆ ರೈಲ್ವೆ ಆಗಿರಬಹುದು, ರೈಲ್ವೆ ವಿಮಾನ ನಿಲ್ದಾಣ ಆಗಿರಬಹುದು ಮತ್ತೆ ಬಸ್ ನಿಲ್ದಾಣ ಆಗಿರಬಹುದು, ಎಲ್ಲವೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ರಾತ್ರೋರಾತ್ರಿ ಎಲ್ಲಾ ವಿಭಾಗದ ಡಿಸಿಪಿಗಳೇನಿದ್ದಾರೆ ಅವರಿಗೆ ಒಂದು ಸೂಚನೆಯನ್ನು ನೀಡಲಾಗಿದೆ. ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆಯೋ ಅಲ್ಲಿ ಹೆಚ್ಚಿನ ಭದ್ರತೆಗಳನ್ನು ಇದು ಮಾಡಿ ಮತ್ತು ಡಾಗ್ ಸ್ಕ್ವಾಡ್ ಆಗಿರಬಹುದು, ಬಾಂಬ್ ಸ್ಕ್ವಾಡ್ ಆಗಿರಬಹುದು ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಅಂದ್ರೆ ಅದನ್ನ ನಿಯೋಜನೆ ಮಾಡಿ ಅಲ್ಲಿ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ದೆಹಲಿಯನ್ನ ಬಿಟ್ಟರೆ ಅಂದ್ರೆ ಭಾರತದಲ್ಲಿ ಬೇರೆ ಎಲ್ಲೂ ಸ್ಫೋಟ ನಡೆದ್ರೆ ಅಷ್ಟಾಗಿ ಸುದ್ದಿ ಆಗೋದಿಲ್ಲ. ಈ ಉಗ್ರ ಸಂಘಟನೆಗಳಿಗೆ ಬೇಕಾಗಿರುವಂತದ್ದು ತಮ್ಮ ಒಂದು ಏನಿದೆ ಅಂದ್ರೆ ವಿಚಾರಗಳೇನಿದೆ ಅದು ದೇಶಕ್ಕೆ ಪ್ರಪಂಚಕ್ಕೆ ತಿಳಿಬೇಕು ಅನ್ನುವಂತಹ ಒಂದು ಕಾರಣದಿಂದಾಗಿ ದೆಹಲಿಯಲ್ಲಿ ಬಿಟ್ಟರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಉಗ್ರ ಸಂಘಟನೆ ಅಂದ್ರೆ ಆಕ್ಟಿವ್ ಆಗಿರುವಂತದ್ದು ಅಂದ್ರೆ ಹಾಟ್ ಫೇವರೇಟ್ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಬಹುದು ಅನ್ನುವಂತಹ ದಟ್ಟ ಅನುಮಾನದ ಹಿನ್ನೆಲೆಯಲ್ಲಿ ಈಗ ಹೈ ಅಲರ್ಟ್ ಅನ್ನ ಬೆಂಗಳೂರಿನಲ್ಲಿ ಕೂಡ ಈಗಾಗಲೇ ಘೋಷಣೆಯನ್ನ ಮಾಡಲಾಗಿರುವಂತದ್ದು. ಹೀಗಾಗಿ ರಾತ್ರಿ ಸಂಪೂರ್ಣವಾಗಿ ಅಂದ್ರೆ ಎಲ್ಲೆಲ್ಲಿ ಪ್ರಾಬಲ್ಯ ಇದೆಯೋ ಅಲ್ಲಿ ಪೊಲೀಸ್ಗಳನ್ನ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನ ಮತ್ತೆ ಸ್ಲೀಪರ್ ಸೆಲ್ಗಳು ಟೆರರ್ ಸಿಂಪಥೈಸರ್ಸ್ ಏನಿರ್ತಾರೆ ಅವರು ಈಗಾಗಲೇ ATC ಹದ್ದಿನ ಕಣ್ಣಲ್ಲಿದ್ದಾರೆ. ಅವರ ಈಗ ಅಟ್ ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದಾರೆ ಮತ್ತು ಎಲ್ಲಿದ್ದಾರೆ ಅವರ ಆಕ್ಟಿವಿಟೀಸ್ ಗಳೇನು ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಈಗಾಗಲೇ ಸೈಬರ್ ಪೊಲೀಸರು ಮತ್ತು ATC ಅಂದ್ರೆ ಆಂಟಿ ಟೆರರಿಸ್ಟ್ ಸೆಲ್ ಏನಿದೆ ಆ ಟೀಮ್ ಈಗಾಗಲೇ ಎಲ್ಲ ವೆರಿಫೈಗಳನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಒಟ್ಟಾರೆಯಾಗಿ 2 ದಿನಗಳ ಕಾಲ ಸಂಪೂರ್ಣವಾದಂತಹ ಒಂದು ಭದ್ರತೆಯಲ್ಲಿ ಬೆಂಗಳೂರು ಕೂಡ ಇರಲಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧ ಅಂದ್ರೆ ಈ ಒಂದು ಬ್ಲಾಸ್ಟ್ ಗೆ ಸಂಬಂಧಿಸಿದಂತೆ ಯಾರು ಹೊಣೆ ಹೊತ್ತುತ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಉದ್ದೇಶ ಗೊತ್ತಾಗುತ್ತೆ. ಅಂದ್ರೆ ಇದು
ಆಪರೇಷನ್ ಸಿಂಧೂರದ ಎಫೆಕ್ಟ್ ಅಥವಾ ಬೇರೆ ರೀತಿಯಲ್ಲಿ ತಮ್ಮ ಒಂದು ಇದನ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ಬೇಕಾಗಿದೆ. ಯಾಕಂದ್ರೆ ಆಪರೇಷನ್ ಸಿಂಧೂರ ಆದ ಬಳಿಕ ಸಾಕಷ್ಟು ಹಿನ್ನಡೆಯನ್ನ ಈ ಉಗ್ರ ಸಂಘಟನೆಗಳು, ಅಂದ್ರೆ ಜೈಷ್ ಎ ಮೊಹಮ್ಮದ್ ಆಗಿರ್ಬಹುದು, ಅಲ್ ಖೈದಾ ಆಗಿರ್ಬಹುದು, ಅಂದ್ರೆ ಐಸಿಸ್ ನ ಅಂಗಸಂಸ್ಥೆಗಳೇನಿದೆ ಅದೆಲ್ಲದಕ್ಕೂ ಕೂಡ ಹಿನ್ನಡೆ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರು ಒಂದು ರಿವೆಂಜ್ ಅನ್ನ ತೋರಿಸ್ಬೇಕಾಗಿತ್ತು ಮತ್ತು ತಾವು ಕೂಡ ಇನ್ನೂ ಆಕ್ಟಿವ್ ಆಗಿದ್ದೀವಿ ಅನ್ನುವಂತಹದ್ದು ತೋರಿಸ್ಬೇಕಾಗಿತ್ತು. ಹೀಗಾಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ನಡೆಸಿ ವಿಶ್ವದ ಗಮನ ಸೆಳೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಈಗ ಸದ್ಯ ಬ್ಲಾಸ್ಟ್ ಆದ ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಎಲ್ಲೇ ಬ್ಲಾಸ್ಟ್ ಆದ್ರೂ ಕೂಡ ಅದರ ಹೊಣೆ ಹೊರುವಂತಹ ಒಂದು ಕೆಲಸವನ್ನ ಆಯಾ ಉಗ್ರ ಸಂಘಟನೆಗಳು ಮಾಡುತ್ತೆ. ಒಂದು ಮೇಲ್ ಮಾಡುವಂತಹ ಮುಖಾಂತರ ಅಥವಾ ವಿಡಿಯೋ ಮಾಡುವಂತಹ ಮುಖಾಂತರ ಈ ಒಂದು ಸ್ಫೋಟದ ರೂವಾರಿಗಳು ನಾವು ಅನ್ನುವಂತಹ ರೀತಿಯಲ್ಲಿ ಅವರನ್ನು ಒಪ್ಪಿಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿಯವರೆಗೂ ಯಾವ ಸಂಘಟನೆಯೂ ಇದರ ಹೊಣೆಯನ್ನ ಹೊತ್ತಿಲ್ಲ. ಹೀಗಾಗಿ ಇದು ಯಾವ ಸಂಘಟನೆಯ ಮೂಲದ್ದು ಅನ್ನುವಂತಹ ಒಂದು ಪತ್ತೆ ಹಚ್ಚುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ದೇಶದಲ್ಲಿ ಆಕ್ಟಿವ್ ಆಗಿರುವಂತಹ ಅಷ್ಟು ಜನ ಸಿಂಪಟೈಸರ್ಸ್ ಏನಿದ್ದಾರೆ ಅವರನ್ನು ಕೂಡ ಈಗ NIA ಅಧಿಕಾರಿಗಳು ತಮ್ಮ ಒಂದು ಲಿಸ್ಟ್ ಔಟ್ ಏನ್ ಮಾಡಿದ್ದಾರೆ ಅದರ ಪ್ರಕಾರ ಆಯಾ ರಾಜ್ಯದ ಪೊಲೀಸರಿಗೆ ಇವರ ಚಲನವಲನಗಳನ್ನು ಕಂಡುಹಿಡಿಯುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲ ಸೂಚನೆಗಳನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಅಂದ್ರೆ ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ದೇಶದಲ್ಲಿ ಸಾಕಷ್ಟು ಒಂದು ಸಂಚಲನವನ್ನ ಉಂಟು ಮಾಡ್ತಾ ಇರುವಂತದ್ದು. ಹೀಗಾಗಿ ಉತ್ತರ ಪ್ರದೇಶ ಆಗಿರಬಹುದು, ಮುಂಬೈ, ಕೋಲ್ಕತ್ತಾ, ಲಕ್ನೋ, ನೋಯ್ಡಾ ಇಲ್ಲೆಲ್ಲವೂ ಕೂಡ ಇದು ಉಗ್ರರ ಹಾಟ್ಸ್ಪಾಟ್ ಆಗಿರುವಂತದ್ದು. ಅಂದ್ರೆ ಅವ್ರಿಗೂ ಈ ಒಂದು ಪ್ರದೇಶದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಹೆಚ್ಚು ಗಸ್ತುಗಳನ್ನ ಹೆಚ್ಚಳವನ್ನ ಮಾಡಿರುವಂತದ್ದು. ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯ ಆಗಿರಬಹುದು, ಅಯೋಧ್ಯೆಯ ರಾಮ ಮಂದಿರ ಆಗಿರಬಹುದು, ಉತ್ತರ ಪ್ರದೇಶದ ಧಾರ್ಮಿಕ ಸ್ಥಳಗಳಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನ ಈಗಾಗಲೇ ಪೊಲೀಸರು ವಹಿಸಿಕೊಂಡಿದ್ದಾರೆ ಮತ್ತು ದೆಹಲಿ ಹಾಗೂ ಸುತ್ತಮುತ್ತಲೇ ಇರುವಂತಹ ಗಡಿ ಪ್ರದೇಶದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿರುವಂತದ್ದು. ದೆಹಲಿಯ ಚಾಂದಿನಿ ಚೌಕ್ ಆಗಿರಬಹುದು, ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಗೇಟ್ 1, ಗೇಟ್ 4 ಆಗಿರಬಹುದು, ಇನ್ನಿತರ ಭಾಗದಲ್ಲಿ ಅಂದ್ರೆ ಮತ್ತೆ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆಯದ ರೀತಿಯಲ್ಲಿ ಈಗ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ಇನ್ನು ಪ್ರಮುಖ ಸ್ಥಳದಲ್ಲಿ ಮುಂಬೈ ಬ್ಲಾಸ್ಟ್ ಆದ ಬಳಿಕ ಅಂದ್ರೆ 26/11 ಆದ ಬಳಿಕ ವಿಮಾನ ನಿಲ್ದಾಣಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ ಅರೆ ಸೇನಾ ಪಡೆಗಳನ್ನು ನಿಯೋಜನೆಯನ್ನ ಮಾಡಲಾಗಿತ್ತು. ಅಂದ್ರೆ ಅವರಿಗೆ ವೆಪನ್ಗಳನ್ನು ನೀಡಿ ಯಾರೇ ಏನಾದ್ರೂ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ಅದನ್ನ ತಡೆಗಟ್ಟೋದಕ್ಕೆ ಅರೆ ಸೇನಾ ಪಡೆಗಳನ್ನ ನಿಯೋಜನೆ ಮಾಡಲಾಗಿತ್ತು. ಹೀಗಾಗಿ ಅಲ್ಲಿ ಆ ಭಾಗದಲ್ಲಿ ಆ ಭಾಗವನ್ನ ಬಿಟ್ಟು ಉಗ್ರರು ಈ ಮೆಟ್ರೋ ಸ್ಟೇಷನ್ ನಲ್ಲಿ ಟಾರ್ಗೆಟ್ ಅನ್ನು ಮಾಡ್ಕೊಂಡಿರುವಂತದ್ದು ಈಗ ಸಾಕಷ್ಟು ಇದಾಗಿದೆ. ಮತ್ತೆ ಈಗ ದೇಶದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ಗಳಿದೆ, ಈ ಹಿಂದೆ ಯಾವ್ಯಾವ ಪ್ಲೇಸ್ಗಳಲ್ಲಿ ಬ್ಲಾಸ್ಟ್ ಗಳು ನಡೆದಿತ್ತು ಅಲ್ಲಿ ಕೂಡ ಈಗಿರುವಂತಹ ಅಂದ್ರೆ ಬಂಧನ ಆಗಿರುವಂತಹ ವ್ಯಕ್ತಿಗಳ ವಿಚಾರಣೆ ನಡೆಸುವಂತಹದ್ದು. ಅಂದ್ರೆ ದೇಶದಲ್ಲಿರುವಂತಹ ಅಷ್ಟು ರಾಜ್ಯದಲ್ಲಿ ಬಂಧನವಾಗಿರುವಂತಹ ಟೆರರಿಸ್ಟ್ಗಳೇನಿದ್ದಾರೆ ಅವರನ್ನ ವಿಚಾರಣೆ ಮಾಡುವಂತಹ ಒಂದು ಕೆಲಸಗಳನ್ನ NIA ಆಯಾ ರಾಜ್ಯದ ವಿಭಾಗದಲ್ಲಿರುವಂತಹ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ವಹಿಸಲಾಗಿರುವಂತದ್ದು. ಹೀಗಾಗಿ ಪ್ರತಿಯೊಂದು ಜೈಲಿಗೂ ಕೂಡ ಹೋಗಿ ಅವರ ಈ ರೀತಿಯಾದಂತಹ ಒಂದು ಕೃತ್ಯದ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ NIA ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಸದ್ಯ ರಾ ಆಗಿರಬಹುದು, NIA ಆಗಿರಬಹುದು ಈ ಬ್ಲಾಸ್ಟ್ ನಿಂದ ಮತ್ತೆ ಎಚ್ಚೆತ್ತುಕೊಂಡು ತಮ್ಮ ಈ ಒಂದು ಕೃತ್ಯದ ಹಿಂದೆ ಇರುವಂತಹ ರೂವಾರಿಗಳು ಯಾರು ಅನ್ನುವಂತಹ ಪತ್ತೆ ಹಚ್ಚುವಂತಹ ಕೆಲಸಗಳನ್ನ ಈಗಾಗಲೇ ಮುಂದುವರೆಸಿದ್ದಾರೆ. ರೋಜಾ, ಅಭಿಷೇಕ್, I-20 ಕಾರ್ನ ಮಾಲೀಕ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಸೊ ವಿಚಾರಣೆಯನ್ನ ನಡೆಸ್ತಾ ಇದ್ದಾರಾ? ಏನಾದ್ರೂ ಮಾಹಿತಿ ಹೊರಬಿದ್ದಿದ್ಯಾ ಆತನಿಂದ ಅಂತ ಹೇಳ್ಬಿಟ್ಟು ಈ ಬಗ್ಗೆ ಅಪ್ಡೇಟ್ಸ್ ಇದೆಯಾ ಅಭಿಷೇಕ್? ಈಗಾಗಲೇ ಏನು HR 26 CE 7674 ಅನ್ನುವಂತಹ I-20 ಕಾರನ್ನ ಮಾಲೀಕ ಏನಿದ್ದಾನೆ ಆ ಮಾಲೀಕ ಮೊಹಮ್ಮದ್ ಸಲ್ಮಾನ್ ಅಂತ ಹೇಳಿ, ಅಂದ್ರೆ ಆತ ಮೂಲ ಮಾಲೀಕ ಆಗಿರುವಂತಹ ಒಂದು ಕಾರಣದಿಂದಾಗಿ ಆತ ನಂತರದ ದಿನಗಳಲ್ಲಿ ಆ ಕಾರನ್ನ ಬೇರೆಯವ್ರಿಗೆ ಮಾಡಿದ್ದ, ಆದ್ರೆ ಅವರಿಗೆ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿಲ್ಲ. ಹೀಗಾಗಿ 3-4 ಜನರ ಈ ಒಂದು ಕಾರು ಕೈಯಲ್ಲಿತ್ತು. ಅಂದ್ರೆ 3-4 ಜನರ ಬಳಿಕ ತಾರಿಕ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನ ಸುಪರ್ದಿಯಲ್ಲಿತ್ತು ಈ ಕಾರು. ಹೀಗಾಗಿ ಮೂಲ ಮಾಲೀಕ ಏನಿದ್ದಾನೆ ಆತನನ್ನ ಬಂಧನ ಮಾಡುವಂತಹ ಒಂದು ಕೆಲಸಗಳನ್ನ ದೆಹಲಿ ಪೊಲೀಸರು ಮಾಡಿದ್ದಾರೆ. ಯಾಕಂದ್ರೆ ಈತನಿಗೆ ಯಾರ್ಯಾರು ಯಾರ್ಯಾವ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾನೆ ಮತ್ತು ಇದರ ಹಿಂದೆ ಈತನ ಏನಾದ್ರು ಕೈವಾಡ ಏನಾದ್ರು ಇತ್ತ ಅಥವಾ
ಉಗ್ರರಿಗೆ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಸಹಾಯವನ್ನ ಏನಾದ್ರು ಮಾಡಿದ್ನ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ದೆಹಲಿ ಯಲ್ಲಿ ಈಗಾಗಲೇ ಎಲ್ಲ ಏನು ಸಂಘಟನೆಗಳೇನಿದೆ, ನಿಷೇಧಿತ ಸಂಘಟನೆಗಳೇನಿದೆ, ಅದರ ಜೊತೆ ಈತ ಏನಾದ್ರು ಭೇಟಿಯಾಗಿದ್ದಾನೆ ಅನ್ನುವಂಥದ್ದು ಕೂಡ ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿದ್ದಾರೆ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ಅಭಿಷೇಕ್. ಅದ ಮೇಲೆ ಡೀಟೇಲ್ಸ್ಗಾಗಿ. भाई भागो भागो